ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಕರೆದಿರುವಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ಕ್ಯಾಟಗರಿ ವೈಸು ಹಾಗೂ ಪ್ರತಿಯೊಂದರ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. HK ಹಾಗೂ ನಾನ್ HK ಎರಡು ವಿಭಾಗದ ಇನ್ಫಾರ್ಮೇಷನ್ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನ್ HK ವಿಭಾಗಕ್ಕೆ ಒಟ್ಟು ಹುದ್ದೆಗಳ ಸಂಖ್ಯೆ 3395 ಹುದ್ದೆಗಳನ್ನು ಕರೆಯಲಾಗಿದೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಹುದ್ದೆಗಳನ್ನು ಕರೆಯಲಾಗಿದೆ. HK ವಿಭಾಗ ಹಾಗೂ ನಾನ್ HK ವಿಭಾಗ ಎರಡನ್ನ ಇನ್ಫಾರ್ಮೇಷನ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲಿಗೆ ಬೆಂಗಳೂರು ನಗರ ವಿಭಾಗದಲ್ಲಿ 1343 ಹುದ್ದೆಗಳು ಪುರುಷರಿಗೆ ಇರುತ್ತದೆ. ಜನರಲ್ ಹಾಗೂ ಗ್ರಾಮೀಣ ಅಭ್ಯರ್ಥಿ, ಮಾಜಿ ಸೈನಿಕರು, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತರು, ಒಟ್ಟು ಎಲ್ಲ ಹುದ್ದೆಗಳು ಸೇರಿ 1343 ಹುದ್ದೆಗಳು ಸಿವಿಲ್ ಕಾನ್ಸ್ಟೇಬಲ್ ಪುರುಷ ಹುದ್ದೆಗಳಾಗಿದ್ದಾವೆ ಬೆಂಗಳೂರು ನಗರದಲ್ಲಿ. ಹಾಗೂ ಮಹಿಳೆಯರಿಗೆ 445 ಹುದ್ದೆಗಳಿದ್ದಾವೆ. ಹಾಗೂ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 151, ಅಂದರೆ ಸೇವಾನಿರತ ಅಂದರೆ CAR, DAR ಹಾಗೆ KSISF ಇನ್ನಿತರೆ ಪೊಲೀಸ್ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಅಭ್ಯರ್ಥಿಗಳು ಮತ್ತೊಮ್ಮೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂಥವರಿಗೆ 151 ಹುದ್ದೆಗಳಿದ್ದಾವೆ. ಹಾಗೆ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಅಭ್ಯರ್ಥಿಗಳಿಗೆ 51 ಹುದ್ದೆಗಳಿದ್ದಾವೆ. ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 25 ಹುದ್ದೆಗಳಿದ್ದಾವೆ. ಅತಿ ಹೆಚ್ಚು ಬೆಂಗಳೂರಿನಲ್ಲಿ ಹುದ್ದೆಗಳಿದೆ, ಖಾಲಿ ಇದ್ದಾವೆ. ಹಾಗೆ ಮೈಸೂರು ನಗರದಲ್ಲಿ 46 ಪುರುಷ ಹುದ್ದೆಗಳಿದ್ದಾವೆ. ಹಾಗೂ ಮಹಿಳೆಯರಿಗೆ 16 ಹುದ್ದೆಗಳು. ಹಾಗೆ ಸೇವಾನಿರತ ಅಭ್ಯರ್ಥಿಗಳಿಗೆ ಮೈಸೂರಿನಲ್ಲಿ 5 ಹುದ್ದೆಗಳಿದ್ದಾವೆ ಪುರುಷರಿಗೆ. ಮೈಸೂರು ಸಿವಿಲ್ ಮಹಿಳಾ ಸೇವಾನಿರತ ಅಭ್ಯರ್ಥಿಗಳಿಗೆ 2 ಹುದ್ದೆಗಳಿದ್ದಾವೆ. ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು. ಇನ್ನು ಹುಬ್ಬಳ್ಳಿ, ಧಾರವಾಡ ನಗರ, ಅವಳಿ ನಗರಗಳಲ್ಲಿ ಪುರುಷ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು 50 ಹುದ್ದೆಗಳಿದ್ದಾವೆ. ಹಾಗೆ ಮಹಿಳೆಯರಿಗೆ ಹುಬ್ಬಳ್ಳಿ, ಧಾರವಾಡದಲ್ಲಿ 17 ಹುದ್ದೆಗಳು. ಹಾಗೆ ಸೇವಾನಿರತ ಪುರುಷ ಕಾನ್ಸ್ಟೇಬಲ್ಗಳಿಗೆ 5 ಹುದ್ದೆಗಳು. ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 2 ಹುದ್ದೆಗಳಿದ್ದಾವೆ. ಇನ್ನು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಹುಬ್ಬಳ್ಳಿ, ಧಾರವಾಡದಲ್ಲಿ 1 ಹುದ್ದೆ ಇದ್ದಾವೆ. ಹಾಗೆ ಮಂಗಳೂರು ನಗರದಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 83 ಹುದ್ದೆಗಳಿದ್ದಾವೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 28 ಹುದ್ದೆಗಳು ಮಂಗಳೂರಿನಲ್ಲಿ. ಹಾಗೂ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 10 ಹುದ್ದೆಗಳು ಮಂಗಳೂರಿನಲ್ಲಿ. ಹಾಗೆ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು. ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಮಂಗಳೂರಿನಲ್ಲಿ 1 ಹುದ್ದೆ ಇದ್ದಾವೆ, ಅದು ಜನರಲ್ ಅಭ್ಯರ್ಥಿಗಳಿಗೆ. ಹಾಗೆ ಬೆಂಗಳೂರು ಜಿಲ್ಲೆ ಬೆಂಗಳೂರು ನಗರ ಎರಡು ರೀತಿಯಾಗಿರುತ್ತದೆ. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿದೆ. ಹಾಗೂ ಬೆಂಗಳೂರು ಜಿಲ್ಲೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 17 ಹುದ್ದೆಗಳು. ಹಾಗೂ ಬೆಂಗಳೂರು ಮಹಿಳಾ ಅಭ್ಯರ್ಥಿಗಳಿಗೆ 6 ಹುದ್ದೆಗಳು. ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು. ಇನ್ನು ತುಮಕೂರು ಜಿಲ್ಲೆಗೆ ಬರೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 34 ಹುದ್ದೆಗಳಿದ್ದಾವೆ. ಹಾಗೆ ಮಹಿಳಾ ಕಾನ್ಸ್ಟೇಬಲ್ ತುಮಕೂರಲ್ಲಿ 11 ಹುದ್ದೆಗಳು. ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು ತುಮಕೂರಿನಲ್ಲಿ. ಹಾಗೂ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಅಭ್ಯರ್ಥಿಗಳಿಗೆ ತುಮಕೂರಿನಲ್ಲಿ 1 ಹುದ್ದೆ. ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಸಿವಿಲ್ ಪುರುಷ ಅಭ್ಯರ್ಥಿಗಳಿಗೆ 34 ಹುದ್ದೆಗಳಿದ್ದಾವೆ. ಇನ್ನು ಮಹಿಳಾ ಕಾನ್ಸ್ಟೇಬಲ್ ತುಮಕೂರಿನಲ್ಲಿ 11 ಹುದ್ದೆಗಳಿದ್ದಾವೆ. ಸೇವಾನಿರತ ಅಭ್ಯರ್ಥಿಗಳಿಗೆ ಪುರುಷರಿಗೆ 4 ಹುದ್ದೆ. ಹಾಗೂ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 34 ಹುದ್ದೆ, ಮಹಿಳಾ ಅಭ್ಯರ್ಥಿಗಳಿಗೆ 11 ಹುದ್ದೆಗಳಿದ್ದಾವೆ. ಹಾಗೆ ಸೇವಾನಿರತ ಕಾನ್ಸ್ಟೇಬಲ್ ಹುದ್ದೆಗಳು ಪುರುಷರಿಗೆ 4, ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 1. ಇನ್ನು ಮೈಸೂರು ಜಿಲ್ಲೆಗೆ ಬರೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 39 ಹುದ್ದೆಗಳಿದ್ದಾವೆ, ಮಹಿಳಾ ಅಭ್ಯರ್ಥಿಗಳಿಗೆ 13. ಸೇವಾನಿರತ ಕಾನ್ಸ್ಟೇಬಲ್ಗಳಿಗೆ 5 ಹುದ್ದೆಗಳು ಮೈಸೂರಿನಲ್ಲಿ. ಮಹಿಳೆಯರಿಗೆ ಸೇವಾನಿರತ ಕಾನ್ಸ್ಟೇಬಲ್ ಮಹಿಳಾ ಅಭ್ಯರ್ಥಿಗಳಿಗೆ 2 ಖಾಲಿ ಹುದ್ದೆ ಮೈಸೂರಿನಲ್ಲಿದೆ. ಮೈಸೂರಿನಲ್ಲಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆ.
ಹಾಗೆ ಚಾಮರಾಜನಗರ ಜಿಲ್ಲೆ, ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 34 ಹುದ್ದೆ, ಮಹಿಳಾ ಅಭ್ಯರ್ಥಿಗಳಿಗೆ 11 ಹುದ್ದೆ, ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 4 ಹುದ್ದೆಗಳಿದ್ದಾವೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆ. ಇನ್ನು ಹಾಸನ ಜಿಲ್ಲೆಗೆ ಬರೋದಾದರೆ, ಹಾಸನದಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 27 ಹುದ್ದೆಗಳಿದ್ದಾವೆ, ಮಹಿಳಾ ಅಭ್ಯರ್ಥಿಗಳಿಗೆ 9 ಹುದ್ದೆ, ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಹುದ್ದೆಗಳಿಗೆ 3 ಹುದ್ದೆಗಳು ಹಾಸನ ಜಿಲ್ಲೆಯಲ್ಲಿ. ಹಾಗೆ ಹಾಸನ ಜಿಲ್ಲೆ ಮಹಿಳಾ ಅಭ್ಯರ್ಥಿಗಳಿಗೆ, ಸೇವಾನಿರತ ಅಭ್ಯರ್ಥಿಗಳಿಗೆ 1 ಹುದ್ದೆ. ಇನ್ನು ಕೊಡಗಿಗೆ ಬರೋದಾದರೆ, ಕೊಡಗಿನಲ್ಲಿ 36 ಪುರುಷ ಅಭ್ಯರ್ಥಿಗಳಿಗೆ ಹುದ್ದೆಗಳಿದ್ದಾವೆ, ಮಹಿಳೆಯರಿಗೆ 17 ಹುದ್ದೆ ಕೊಡಗಿನಲ್ಲಿ. ಹಾಗೆ ಕೊಡಗಿನ ಸೇವಾನಿರತ ಅಭ್ಯರ್ಥಿಗಳಿಗೆ ಪುರುಷರಿಗೆ 6 ಹುದ್ದೆಗಳು, ಮಹಿಳೆಯರಿಗೆ 2 ಹುದ್ದೆ. ಕೊಡಗಿನಲ್ಲಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ 66 ಹುದ್ದೆಗಳಿದ್ದಾವೆ ಪುರುಷ ಅಭ್ಯರ್ಥಿಗಳಿಗೆ, ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಮಂಡ್ಯದಲ್ಲಿ 23 ಹುದ್ದೆಗಳಿದ್ದಾವೆ. ಸೇವಾನಿರತ ಕಾನ್ಸ್ಟೇಬಲ್ ಹುದ್ದೆಗಳು ಮಂಡ್ಯದಲ್ಲಿ 8 ಹುದ್ದೆಗಳು ಪುರುಷರಿಗೆ, ಹಾಗೂ ಮಂಡ್ಯದಲ್ಲಿ ಸೇವಾನಿರತ ಕಾನ್ಸ್ಟೇಬಲ್ ಮಹಿಳಾ ಅಭ್ಯರ್ಥಿಗಳಿಗೆ 2 ಹುದ್ದೆ. ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಮಂಡ್ಯದಲ್ಲಿ 1 ಹುದ್ದೆ ಇದ್ದಾವೆ. ಇನ್ನು ದಾವಣಗೆರೆ ಜಿಲ್ಲೆ ಪುರುಷ ಅಭ್ಯರ್ಥಿಗಳಿಗೆ 17 ಹುದ್ದೆ, ಮಹಿಳಾ ಹುದ್ದೆ 6 ಹುದ್ದೆಗಳು ದಾವಣಗೆರೆಯಲ್ಲಿ. ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 2 ಹುದ್ದೆಗಳಿದ್ದಾವೆ ದಾವಣಗೆರೆಯಲ್ಲಿ. ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 67 ಹುದ್ದೆಗಳು, ಮಹಿಳಾ ಅಭ್ಯರ್ಥಿಗಳಿಗೆ 22 ಹುದ್ದೆಗಳು ಶಿವಮೊಗ್ಗದಲ್ಲಿ. ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ಶಿವಮೊಗ್ಗದಲ್ಲಿ 8 ಹುದ್ದೆಗಳು, ಹಾಗೂ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ ಶಿವಮೊಗ್ಗದಲ್ಲಿ 2 ಹುದ್ದೆ. ಶಿವಮೊಗ್ಗದಲ್ಲಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ. ಹಾಗೆ ಚಿತ್ರದುರ್ಗದಲ್ಲಿ ಪುರುಷರಿಗೆ 50 ಹುದ್ದೆಗಳು, ಚಿತ್ರದುರ್ಗದಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 17 ಹುದ್ದೆಗಳು, ಚಿತ್ರದುರ್ಗದಲ್ಲಿ ಸೇವಾನಿರತ ಪುರುಷ ಕಾನ್ಸ್ಟೇಬಲ್ಗೆ 5 ಹುದ್ದೆಗಳು, ಹಾಗೂ ಚಿತ್ರದುರ್ಗದಲ್ಲಿ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು, ಚಿತ್ರದುರ್ಗದಲ್ಲಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು. ಹಾಗೆ ಮುಂದೆ ಬರೋದಾದರೆ, ಹಾವೇರಿ ಜಿಲ್ಲೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 34 ಹುದ್ದೆಗಳು, ಮಹಿಳಾ ಅಭ್ಯರ್ಥಿಗಳಿಗೆ ಚಿತ್ರದುರ್ಗದಲ್ಲಿ 11 ಹುದ್ದೆಗಳು, ಚಿತ್ರದುರ್ಗದಲ್ಲಿ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು, ಚಿತ್ರದುರ್ಗದಲ್ಲಿ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು. ಇನ್ನು ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಗೆ ಬರೋದಾದರೆ, ಪುರುಷ ಅಭ್ಯರ್ಥಿಗಳಿಗೆ 46, ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 16, ದಕ್ಷಿಣ ಕನ್ನಡ ಮಂಗಳೂರು ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಅಭ್ಯರ್ಥಿಗಳಿಗೆ 5, ದಕ್ಷಿಣ ಕನ್ನಡ ಮಹಿಳಾ ಅಭ್ಯರ್ಥಿಗಳಿಗೆ 2, ಹಾಗೂ ದಕ್ಷಿಣ ಕನ್ನಡ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು ಖಾಲಿ ಇದೆ. ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 67 ಹುದ್ದೆಗಳು ಖಾಲಿ ಇದ್ದಾವೆ, ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 22 ಉಡುಪಿಯಲ್ಲಿ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 8 ಹುದ್ದೆಗಳು, ಉಡುಪಿಯಲ್ಲಿ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು, ಹಾಗೂ ಉಡುಪಿಯಲ್ಲಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು. ಇನ್ನು ಉತ್ತರ ಕನ್ನಡ ಜಿಲ್ಲೆ ಕಾರವಾರಕ್ಕೆ ಬರೋದಾದರೆ, ಪುರುಷರಿಗೆ 34 ಹುದ್ದೆಗಳು, ಉತ್ತರ ಕನ್ನಡ ಕಾರವಾರದಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 11 ಹುದ್ದೆಗಳು, ಉತ್ತರ ಕನ್ನಡ ಕಾರವಾರದಲ್ಲಿ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು, ಹಾಗೂ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು ಉಡುಪಿಯಲ್ಲಿ. ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪುರುಷರಿಗೆ 34 ಹುದ್ದೆಗಳು, ಮಹಿಳೆಯರಿಗೆ 11 ಹುದ್ದೆಗಳು ಚಿಕ್ಕಮಗಳೂರಿನಲ್ಲಿ, ಹಾಗೂ ಚಿಕ್ಕಮಗಳೂರಿನಲ್ಲಿ ಸೇವಾನಿರತ ಪುರುಷರಿಗೆ 4 ಹುದ್ದೆಗಳು, ಚಿಕ್ಕಮಗಳೂರಲ್ಲಿ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆಗಳು,
ಇನ್ನು ಗದಗಿಗೆ ಬರೋದಾದರೆ ಪುರುಷ ಅಭ್ಯರ್ಥಿಗಳಿಗೆ 24 ಹುದ್ದೆಗಳು, ಗದಗಿನಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 8 ಹುದ್ದೆಗಳು ಹಾಗೂ ಸೇವಾನಿರತ ಅಭ್ಯರ್ಥಿಗಳಿಗೆ ಪುರುಷ ಹುದ್ದೆಗಳು 2 ಹುದ್ದೆಗಳಿದ್ದಾವೆ ಹಾಗೂ ಗದಗಿನಲ್ಲಿ ಸೇವಾನಿರತ ಮಹಿಳಾ ಕಾನ್ಸ್ಟೇಬಲ್ಗೆ 1 ಹುದ್ದೆ. ಇನ್ನು ರೈಲ್ವೆ ವಿಭಾಗದಲ್ಲಿ ಬರೋದಾದರೆ ರೈಲ್ವೇಸ್ ಬಂದು ಬೆಂಗಳೂರಿನಲ್ಲಿ ಪುರುಷರಿಗೆ 17 ಹುದ್ದೆಗಳಿದ್ದಾವೆ, ಮಹಿಳಾ ಅಭ್ಯರ್ಥಿಗಳಿಗೆ ರೈಲ್ವೇಸ್ನಲ್ಲಿ 6 ಹುದ್ದೆಗಳಿದ್ದಾವೆ. ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ರೈಲ್ವೇಸ್ನಲ್ಲಿ 2 ಹುದ್ದೆಗಳು. ಇನ್ನು ಬಳ್ಳಾರಿಗೆ ಬರೋದಾದರೆ ಬಳ್ಳಾರಿಯಲ್ಲಿ ಪುರುಷರಿಗೆ 7 ಹುದ್ದೆ, ಮಹಿಳೆಯರಿಗೆ ಬಳ್ಳಾರಿಯಲ್ಲಿ 2 ಹುದ್ದೆ. ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪುರುಷರಿಗೆ ಬಳ್ಳಾರಿಯಲ್ಲಿ 1 ಹುದ್ದೆ ಹಾಗೂ ರಾಯಚೂರಿನಲ್ಲಿ ಪುರುಷರಿಗೆ 13 ಹುದ್ದೆ, ರಾಯಚೂರಿನಲ್ಲಿ ಮಹಿಳೆಯರಿಗೆ 5 ಹುದ್ದೆ, ರಾಯಚೂರಿನಲ್ಲಿ ಸೇವಾನಿರತ ಪುರುಷ ಹುದ್ದೆಗಳು 1, ರಾಯಚೂರಿನಲ್ಲಿ ಸೇವಾನಿರತ ಮಹಿಳೆಯರಿಗೆ 1 ಹುದ್ದೆ. ಇಷ್ಟು ಇನ್ಫಾರ್ಮೇಷನ್ನು non-HK ವಿಭಾಗಕ್ಕೆ ತಿಳಿಸಿದ್ದು. ಇಷ್ಟು ಹುದ್ದೆಗಳು non-HK ವಿಭಾಗದಲ್ಲಿ ಪ್ರತಿಯೊಂದು ಜಿಲ್ಲೆಯ ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕಲ್ಯಾಣ ಕರ್ನಾಟಕ ಅದರಲ್ಲಿ ಕಲಬುರಗಿ, ರಾಯಚೂರು ಬರುತ್ತೆ, ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಟ್ಟು ಹುದ್ದೆಗಳ ಸಂಖ್ಯೆ 596 ಹುದ್ದೆಗಳು non-HK ವಿಭಾಗ HK ವಿಭಾಗಕ್ಕೆ ಇರೋದು. ಅದರಲ್ಲಿ ಬೆಂಗಳೂರಿನಲ್ಲಿ ಸ್ಥಳೀಯ ಪುರುಷರಿಗೆ ಅಂದರೆ HK ವಿಭಾಗದ ಪುರುಷರಿಗೆ 114 ಹುದ್ದೆಗಳು ಹಾಗೂ ಮಹಿಳೆಯರಿಗೆ 38 ಹುದ್ದೆಗಳಿದ್ದಾವೆ. ಸೇವಾನಿರತ ಕಾನ್ಸ್ಟೇಬಲ್ ಹುದ್ದೆಗಳು 13, ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು, ಇನ್ನು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು. ಇದು HK ವಿಭಾಗದವರು ಈ ಬೆಂಗಳೂರಿನ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಕಲಬುರಗಿ ನಗರಕ್ಕೆ ಬರೋದಾದರೆ ಪುರುಷ ಅಭ್ಯರ್ಥಿಗಳಿಗೆ 33 ಇದೆ, ಮಹಿಳಾ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ 11 ಹಾಗೂ ಸೇವಾನಿರತ ಪುರುಷರಿಗೆ 4 ಹುದ್ದೆಗಳು ಕಲಬುರಗಿಯಲ್ಲಿ ಹಾಗೂ ಕಲಬುರಗಿಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ. ಇನ್ನು ಕಲಬುರಗಿ ಜಿಲ್ಲೆ ಹಾಗೂ ನಗರ ಬೇರೆ ಇರುತ್ತೆ. ಈಗ ಜಿಲ್ಲೆಗೆ ಬರೋದಾದರೆ ಕಲಬುರಗಿ ಜಿಲ್ಲೆಯಲ್ಲಿ 81 ಹುದ್ದೆಗಳಿದ್ದಾವೆ ಪುರುಷರಿಗೆ. ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಮಹಿಳೆಯರಿಗೆ 27 ಹುದ್ದೆಗಳು, ಸೇವಾನಿರತ ಅಭ್ಯರ್ಥಿಗಳಿಗೆ ಪುರುಷರಿಗೆ 9, ಕಲಬುರಗಿ ಜಿಲ್ಲೆಯಲ್ಲಿ ಮಹಿಳಾ ಸೇವಾನಿರತ ಅಭ್ಯರ್ಥಿಗಳಿಗೆ 3, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹಾಗೂ ರಾಯಚೂರು ಜಿಲ್ಲೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 51, ಮಹಿಳಾ ಅಭ್ಯರ್ಥಿಗಳಿಗೆ 17. ರಾಯಚೂರಿನಲ್ಲಿ ಪುರುಷ ಅಭ್ಯರ್ಥಿಗಳು ಸೇವಾನಿರತ ಅಭ್ಯರ್ಥಿಗಳಿಗೆ 6 ಹಾಗೂ ರಾಯಚೂರಿನಲ್ಲಿ ಸೇವಾನಿರತ ಮಹಿಳೆಯರಿಗೆ 2 ಹುದ್ದೆಗಳು ಹಾಗೂ ರಾಯಚೂರಿನಲ್ಲಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹಾಗೂ ಬೀದರ್ ಜಿಲ್ಲೆಯಲ್ಲಿ ಪುರುಷರಿಗೆ 54 ಹುದ್ದೆಗಳು ಪುರುಷರಿಗೆ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಮಹಿಳೆಯರಿಗೆ 18 ಹುದ್ದೆಗಳು ಹಾಗೂ ಬೀದರ್ನಲ್ಲಿ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 6 ಹಾಗೂ ಬೀದರ್ನಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಸೇವಾನಿರತ ಅಭ್ಯರ್ಥಿಗಳಿಗೆ 2 ಹಾಗೂ ಬೀದರ್ನಲ್ಲಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1. ಇನ್ನು ಕೊಪ್ಪಳ ಜಿಲ್ಲೆಗೆ ಬರೋದಾದರೆ ಪುರುಷ ಅಭ್ಯರ್ಥಿಗಳಿಗೆ 23, ಕೊಪ್ಪಳ ಜಿಲ್ಲೆಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 8, ಕೊಪ್ಪಳ ಜಿಲ್ಲೆಯಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗೆ ಪುರುಷರಿಗೆ 3, ಕೊಪ್ಪಳ ಜಿಲ್ಲೆಯಲ್ಲಿ ಸೇವಾನಿರತ ಮಹಿಳೆಯರಿಗೆ 1 ಹುದ್ದೆ. ಇನ್ನು ಬಳ್ಳಾರಿ ಜಿಲ್ಲೆ ಬರೋದಾದರೆ ಪುರುಷರಿಗೆ 27 ಹುದ್ದೆಗಳು, ಮಹಿಳೆಯರಿಗೆ 9 ಹುದ್ದೆಗಳು ಬಳ್ಳಾರಿಯಲ್ಲಿ. ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ಬಳ್ಳಾರಿಯಲ್ಲಿ 3, ಬಳ್ಳಾರಿ ಜಿಲ್ಲೆಯಲ್ಲಿ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆ. ಇನ್ನು ಕೊನೆಯ ಜಿಲ್ಲೆಯಾದ ವಿಜಯನಗರ ಜಿಲ್ಲೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 15 ಹುದ್ದೆ, ಮಹಿಳಾ ಅಭ್ಯರ್ಥಿಗಳಿಗೆ 5 ಹುದ್ದೆ ವಿಜಯನಗರದಲ್ಲಿ ಹಾಗೂ ವಿಜಯನಗರದಲ್ಲಿ ಪುರುಷ ಅಭ್ಯರ್ಥಿಗಳು ಸೇವಾನಿರತ ಅಭ್ಯರ್ಥಿಗಳಿಗೆ 2 ಹುದ್ದೆ. ಇಷ್ಟು ಹುದ್ದೆಗಳು KK ವಿಭಾಗಕ್ಕೆ 596, non-HK ವಿಭಾಗಕ್ಕೆ 3395.
ಇನ್ನೂ ಹೆಚ್ಚಿನ ಮಾಹಿತಿ ಜಾತಿವಾರು ಬೇಕು ಅನ್ನೋದಾದರೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ SSD ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ kea.karnataka.gov ವೆಬ್ಸೈಟನ್ನು ವಿಸಿಟ್ ಮಾಡಿ. ಅಲ್ಲಿ ನೇಮಕಾತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಂತಿರುತ್ತೆ. ಅದರಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ಪಡಿಬೋದು. ಹಾಗೂ ಅಪ್ಲಿಕೇಶನ್ 8/6/2026 ಪ್ರಾರಂಭವಾಗುತ್ತೆ. ಅದು ಅಪ್ಲಿಕೇಶನ್ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಮತ್ತು ಸ್ಟೆಪ್ ಬೈ ಸ್ಟೆಪ್ ಅರ್ಜಿಯನ್ನು ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಮಾಹಿತಿನ ಕೂಡ ಇನ್ಫಾರ್ಮೇಷನನ್ನು ನಿಮಗೆ ತಲುಪಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.